ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಕೊನೆಗೆ ನೀವು ಥ್ಯಾಂಕ್ಸ್ ಹೇಳದೆ ಹೋಗೋದಿಲ್ಲ. ನಮ್ಮ ಮೆದುಳಿನಲ್ಲಿ ಒಂದು ಪಾರ್ಟ್ ಇದೆ, ಇದನ್ನು ಆಂಟೀರಿಯರ್ ಸಿಂಗ್ಯುಲೇಟ್ ಕಾರ್ಟೆಕ್ಸ್ ಅಂತ ಕರೀತಾರೆ. ಈ ಪಾರ್ಟ್ ನಮ್ಮ ಇಚ್ಛಾಶಕ್ತಿಯನ್ನು ಹೆಚ್ಚಿಸಲು ಮೂಲ ಕಾರಣವಾಗಿದೆ. ಇದು ಏನನ್ನು ಮಾಡುತ್ತದೆ ಎಂದರೆ, ಯಾವಾಗ ನಾವು ಕಷ್ಟದ ಕೆಲಸ ಅಥವಾ ಕಠಿಣ ಕೆಲಸವನ್ನು ಮಾಡುತ್ತೇವೋ ಆಗ ಈ ಬ್ರೈನ್ ನ ಪಾರ್ಟ್ ದೊಡ್ಡದಾಗುತ್ತಾ ಹೋಗುತ್ತದೆ. ಉದಾಹರಣೆಗಾಗಿ, ನಿಮಗೆ ಜಿಮ್ಗೆ ಹೋಗಲು ಮನಸ್ಸು ಇಲ್ಲದಿದ್ದರೆ ಆದರೂ ಕೂಡ ನೀವು ಗಟ್ಟಿ ಮನಸ್ಸನ್ನು ಮಾಡಿ ಜಿಮ್ಗೆ ಹೋದರೆ ಆಂಟೀರಿಯರ್ ಸಿಂಗ್ಯುಲೇಟ್ ಕಾರ್ಟೆಕ್ಸ್ ಹೆಚ್ಚು ಬೆಳವಣಿಗೆಯಾಗುತ್ತದೆ. ಇದು ನಿಮ್ಮ ವಿಲ್ ಪವರ್ ಅನ್ನು ಕೂಡ ಬೂಸ್ಟ್ ಮಾಡುತ್ತದೆ. ಈ ರೀತಿ ಯಾರಾದರೂ ಎಷ್ಟೇ ಕಠಿಣ ಕೆಲಸವನ್ನು ಪದೇ ಪದೇ ಮಾಡಿದರೆ ಆ ಕಠಿಣ ಕೆಲಸ ಸುಲಭವಾಗುತ್ತಾ ಹೋಗುತ್ತದೆ. ನಿಮ್ಮ ಇಚ್ಛಾಶಕ್ತಿ ಕೂಡ ವಿಕಸಿತಗೊಳ್ಳುತ್ತದೆ. ಅದು ಕೇವಲ ಜಿಮ್ಗೆ ಹೋಗುವುದು ಮಾತ್ರವಲ್ಲ, ಜನರ ನಡುವೆ ಹೋಗುವುದು, ಯೂಟ್ಯೂಬ್ ನಲ್ಲಿ ವಿಡಿಯೋ ಮಾಡುವುದು, ಇಂತಹ ಹಲವು ಕಠಿಣ ಕೆಲಸಗಳನ್ನು ಪ್ರಾರಂಭ ಮಾಡಿದ ಕೆಲವು ದಿನಗಳವರೆಗೆ ಬ್ರೈನ್ ಅನ್ನು ಟ್ರೈನ್ ಮಾಡಬೇಕು. ಒಮ್ಮೆ ನೀವು ಇದನ್ನು ಪ್ರಾರಂಭ ಮಾಡಿದ್ರೆ ನಂತರ ತನ್ನಷ್ಟಕ್ಕೆ ತಾನು ಎಲ್ಲ ಸುಲಭವಾಗುತ್ತಾ